ಇಸಾಕನಿಗಾಗಿ ಹೆಂಡತಿಯನ್ನು ಒದಗಿಸಿಕೊಟ್ಟದ್ದು. ಅಬ್ರಹಾಮನು ಬಹಳ ವೃದ್ಧನಾಗಿದ್ದಾಗ ಅವನ ಮಗನಾದ ಇಸಾಕನು ಪ್ರಾಯದವನಾಗಿ ಬೆಳೆದನು. ಅಬ್ರಹಾಮನು ತನ್ನ ಸೇವಕರಲ್ಲಿ ಒಬ್ಬನನ್ನು ತನ್ನ ಮಗನಾದ ಇಸಾಕನಿಗೆ ಹೆಂಡತಿಯನ್ನು ಹುಡುಕಿ ಕರೆತರಲು ಅವನ ಬಂಧುಗಳು ವಾಸಿಸುತ್ತಿದ್ದ ದೇಶಕ್ಕೆ ಕಳುಹಿಸಿದನು. ಅಬ್ರಹಾಮನ ಬಂಧುಗಳು ವಾಸಿಸುತ್ತಿದ್ದ ದೇಶಕ್ಕೆ ದೀರ್ಘಕಾಲ ಪ್ರಯಾಣ ಮಾಡಿದ ನಂತರ ದೇವರು ಆ ಸೇವಕನನ್ನು ರೆಬೆಕ್ಕಳ ಬಳಿಗೆ ನಡೆಸಿದರು. ಅವಳು ಅಬ್ರಹಾಮನ ಸಹೋದರನ ಮೊಮ್ಮಗಳು. ರೆಬೆಕ್ಕಳು ತನ್ನ ಕುಟುಂಬವನ್ನು ಬಿಟ್ಟು ಸೇವಕನೊಂದಿಗೆ ಇಸಾಕನ ಮನೆಗೆ ಹೋಗಲು ಒಪ್ಪಿಕೊಂಡಳು. ಅವಳು ಬಂದ ಕೂಡಲೇ ಇಸಾಕನು ಅವಳನ್ನು ಮದುವೆಯಾದನು. ಬಹಳ ಸಮಯದ ನಂತರ ಅಬ್ರಹಾಮನು ಸತ್ತು ಹೋದನು. ಅಬ್ರಹಾಮನೊಂದಿಗೆ ಮಾಡಿಕೊಂಡಿದ್ದ ಒಡಂಬಡಿಕೆಯ ನಿಮಿತ್ತ ದೇವರು ಅಬ್ರಹಾಮನ ಮಗನಾದ ಇಸಾಕನನ್ನು ಆಶೀರ್ವದಿಸಿದರು. ಆ ಒಡಂಬಡಿಕೆಯಲ್ಲಿರುವ ದೇವರ ವಾಗ್ದಾನಗಳಲ್ಲಿ ಒಂದು ಅಬ್ರಹಾಮನ ಅಸಂಖ್ಯಾತವಾದ ಸಂತತಿಯನ್ನು ಹೊಂದುವನು ಎಂಬುದಾಗಿತ್ತು. ಆದರೆ ಇಸಾಕನ ಹೆಂಡತಿಯಾದ ರೆಬೆಕ್ಕಳಿಗೆ ಮಕ್ಕಳಿರಲಿಲ್ಲ. ಇಸಾಕನು ರೆಬೆಕ್ಕಳಿಗೆ ಪ್ರಾರ್ಥಿಸಿದನು ಮತ್ತು ಅವಳು ಅವಳಿ ಮಕ್ಕಳಿಗೆ ಗರ್ಭವತಿಯಾಗುವಂತೆ ದೇವರು ಅವಳಿಗೆ ಅವಕಾಶ ಮಾಡಿಕೊಟ್ಟರು. ರೆಬೆಕ್ಕಳ ಗರ್ಭದಲ್ಲಿರುವಾಗಲೇ 2 ಶಿಶುಗಳು ಪರಸ್ಪರ ಒಂದನ್ನೊಂದು ನೂಕಾಡುತ್ತಿದ್ದವು. ಆದ್ದರಿಂದ ರೆಬೆಕ್ಕಳು ಏನು ನಡೆಯುತ್ತಿದೆ ಎಂದು ದೇವರನ್ನು ವಿಚಾರಿಸಿದಳು. ದೇವರು ರೆಬೆಕ್ಕಳಿಗೆ, ನೀನು 2 ಗಂಡು ಮಕ್ಕಳಿಗೆ ಜನ್ಮ ನೀಡುವಿ. ಅವರ ವಂಶಸ್ಥರು 2 ವಿಭಿನ್ನ ಜನಾಂಗಗಳಾಗುತ್ತಾರೆ. ಅವರು ಪರಸ್ಪರ ಒಬ್ಬರೊಂದಿಗೊಬ್ಬರು ಹೋರಾಡುವರು. ಆದರೆ ನಿನ್ನ ಹಿರಿಯ ಮಗನಿಂದ ಬರುವ ಜನಾಂಗವು ನಿನ್ನ ಕಿರಿಯ ಮಗನಿಂದ ಬರುವ ಜನಾಂಗಕ್ಕೆ ಅಧೀನವಾಗಿರುತ್ತದೆ ಎಂದು ಹೇಳಿದರು. ರೆಬೆಕ್ಕಳ ಶಿಶುಗಳು ಜನಿಸಿದಾಗ ಹಿರಿಯ ಮಗನು ಕೆಂಪಾಗಿಯೂ ಮತ್ತು ರೋಮವುಳ್ಳವನಾಗಿಯೂ ಹೊರಗೆ ಬಂದನು ಮತ್ತು ಅವರು ಅವನಿಗೆ ಎಸಾವ ಎಂದು ಹೆಸರಿಟ್ಟರು. ಅನಂತರ ಕಿರಿಯ ಮಗನು ಎಸಾವನ ಹಿಮ್ಮಡಿಯನ್ನು ಹಿಡಿದುಕೊಂಡು ಹೊರಬಂದನು ಮತ್ತು ಅವರು ಅವನಿಗೆ ಯಾಕೋಬ ಎಂದು ಹೆಸರಿಟ್ಟರು.